ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಅಸಮಾಧಾನ ಅಂತಕ್ಕಂಥದ್ದು ಇದ್ದೇ ಇದೆ. ಹಾಗಾಗಿ ಇವಾಗ ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ, ಗುಪ್ತಾಗಿ ಕಣ್ಣಿಡೋದು ಅಂದರೆ ರಹಸ್ಯವಾಗಿ ಅಂಥ ಕ್ಷೇತ್ರಗಳ ಮೇಲೆ ಕಣ್ಣಿಡ್ತಕ್ಕಂಥ ಪ್ರಯತ್ನಕ್ಕೆ ಗುಪ್ತ ರಿಪೋರ್ಟ್ ಟೀಮನ್ನು ರೆಡಿ ಮಾಡಿದೆ. ಅಸಮಾಧಾನ ಇರುವ ಕ್ಷೇತ್ರಗಳಲ್ಲಿ ರಹಸ್ಯ ವರದಿಯನ್ನು ಸಂಗ್ರಹಿಸಿದಂತೆ ಈ ಟೀಮ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಒಳ ಹೊಡೆತವೇ ಹೆಚ್ಚು ನಷ್ಟವಾಗಿತ್ತು. ಒಬ್ಬರ ಕಾಲನ ಇನ್ನೊಬ್ಬರು ಎಳ್ಕೊಂಡು 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಸೋಲಾಗಿತ್ತು. ಹಾಗಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಆದಂತಹ ತಪ್ಪುಗಳನ್ನು ಮರುಕಳಿಸದಂತೆ ಎಚ್ಚರ ವಹಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಈಗ ತಯಾರಿ ಮಾಡಿಕೊಂಡಿದೆ. ನಾಮಿನೇಷನ್ಗೂ ಮೊದಲೇ ಫೀಲ್ಡ್ಗೆ ಇಳಿದಿದೆ ಈ ಬಿಜೆಪಿಯ ಗುಪ್ತಗಾಮಿನಿ ಟೀಮ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಯಾರೋ ಮೇಲ್ನೋಟಕ್ಕೆ ಸಮಾಧಾನ ಆದಂತೆ ಕಂಡು ಬರ್ತಾರೆ, ಒಳಗೊಳಗೆ ಒಳೇಟ್ ಕೊಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಅಂಥವ್ರ ಮೇಲೆ ಕಣ್ಣಿಡೋದು. ಆ ಥರ ಯಾರು ಮಾಡ್ತಾ ಇದ್ದಾರೆ? ದಾವಣಗೆರೆಯಲ್ಲಿ ಆ ಥರದವ್ರು ಯಾರಾದರೂ ಇದ್ದಾರಾ? ಅಥವಾ ಶಿವಮೊಗ್ಗದಲ್ಲಿ ಆ ಥರ ಆಗ್ತಾ ಇದೆಯಾ? ಅಥವಾ ಇನ್ಯಾವುದಾದ್ರೂ ಕ್ಷೇತ್ರದಲ್ಲಿ ಹಂಗೆ ಆಗ್ತಾ ಇದೆಯಾ? ಅವ್ರು ಯಾರು? ಆ ಮೆಸೇಜನ್ನು ಈ ಗುಪ್ತ ಟೀಮ್ ಏನು ಮಾಡುತ್ತೆ, ಕೇಂದ್ರಕ್ಕೆ ಕಳಿಸ್ಕೊಡುತ್ತೆ. ಇಲ್ಲ ಸರ್, ಮೇಲ್ನೋಟಕ್ಕೆ ಮಾತ್ರ ಇವರು ನಾನು ಸಪೋರ್ಟ್ ಮಾಡ್ತೀನಿ ಅಂತಾರೆ, ಒಳಗೊಳಗೆ ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ಕೊಡ್ತಾರಂತೆ. ಆ ರೀತಿಯಾದಂತಹ ಒಂದು ವ್ಯವಸ್ಥೆನ ಈ ಸರ್ತಿ ಮಾಡ್ಕೊಂಡಿದೆ. ಯಾಕೆಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಹೀಗೆ ಒಳೇಟಿಂದನೇ ಒಂದು 20 ಕ್ಷೇತ್ರ ಕಳ್ಕೊಂಡ್ರು ಬಿಜೆಪಿಯವರು. ನನಗೆ ಟಿಕೆಟ್ ಸಿಗಲಿಲ್ಲ ಅಂತ ಅವರು, ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಇವರು, ಒಳಗಿಂದೊಳಗೆ ನೆಗೆಟಿವ್ ವರ್ಕ್ ಮಾಡಿಬಿಟ್ರು. ಬಟ್ ಆ ತಪ್ಪು ಈ ಸರ್ತಿ ಲೋಕಸಭಾ ಚುನಾವಣೆಯಲ್ಲಿ ಆಗಬಾರ್ದು ಅಂತ ಈ ಸ್ಪೆಷಲ್ ಟೀಮನ್ನು ಕಳಿಸಿದ್ದಾರೆ. ಅವರು ಎಲ್ಲ ಕ್ಷೇತ್ರಕ್ಕೂ ಬರಲ್ಲ, ಅಸಮಾಧಾನ ಇರತಕ್ಕಂಥ ಕ್ಷೇತ್ರ. ಉದಾಹರಣೆಗೆ ಹಾಸನ. ಇಲ್ಲೇನಾದರೂ ಬಿಜೆಪಿ ಕಾರ್ಯಕರ್ತರು ಅಥವಾ ನಾಯಕರು ನೆಗೆಟಿವ್ ವರ್ಕ್ ಮಾಡ್ತಾ ಇದ್ದಾರಾ ಇಲ್ವಾ, ಇವೆಲ್ಲ ತಿಳ್ಕೊಬೇಕಲ್ಲ. ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಟೀಮನ್ನು ಬಿಜೆಪಿ ರೆಡಿ ಮಾಡಿದೆ. ಗುಪ್ತ ಕ್ಷೇತ್ರಗಳಿದೆ ಕೆಲವೊಂದು, ಆ ಥರ ಕಣ್ಣಿಡಬೇಕಾದ ಕ್ಷೇತ್ರಗಳಿದೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಕಡಿವಾಣ ಹಾಕೋದಕ್ಕೆ ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ಇವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಅವ್ರು ಬೇರೆಯವ್ರ ಜೊತೆ ಕೈ ಜೋಡಿಸ್ಬಿಡೋದು, ಪಕ್ಷಕ್ಕೆ ಹೊಡೆತ ಕೊಡೋದು. ಡೌಟ್ ಇರುವ ನಾಯಕರ ಸುತ್ತ ಸ್ಪೆಷಲ್ ಟೀಮ್ ಕಣ್ಗಾವಲನ್ನು ಇಡುತ್ತಂತೆ. ಇವರೇನು ಪ್ರಾಮಾಣಿಕವಾಗಿ ಪಕ್ಷದ ಪರ ಕೆಲಸ ಮಾಡ್ತಿದ್ದಾರಾ, ಇಲ್ಲ ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರಾ, ಪಕ್ಷದ ವಿರುದ್ಧ ಕೆಲಸ ಮಾಡ್ತಿದ್ದಾರಾ? ಅಸಮಾಧಾನ ಇರುವ ಕ್ಷೇತ್ರಗಳಲ್ಲೂ ಒಬ್ಬರು ಗುಪ್ತ ಮಾನಿಟರ್ ಮಾಡ್ತಾರಂತೆ. ಮೈತ್ರಿ ಇಂಪ್ಯಾಕ್ಟ್ ಕ್ಷೇತ್ರಗಳಲ್ಲೂ ಸ್ಪೆಷಲ್ ಟೀಮ್ನಿಂದ ರಹಸ್ಯವಾಗಿ ಓಡಾಟ. ಅದು ಇಮಿಡಿಯೇಟಾಗಿ ಸಾರ್ಟ್ ಔಟ್ ಆಗಿಬಿಡ್ಬೇಕದು. ಪ್ರತಿದಿನ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿಗೆ ವರದಿಯನ್ನು ಸಲ್ಲಿಸಬೇಕು ಆ ಟೀಮ್. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ವರದಿಯನ್ನು ಅವರು ಹೈಕಮಾಂಡ್ಗೆ ಸಲ್ಲಿಸ್ತಾರೆ. ನೋಡಿ, ಇಂಥ ಕ್ಷೇತ್ರದಲ್ಲಿ ಇಂಥವ್ರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಥವಾ ನೆಗೆಟಿವ್ ವರ್ಕ್ ಮಾಡ್ತಿದ್ದಾರೆ, ಪಕ್ಷದ ವಿರುದ್ಧನೇ ಕೆಲಸ ಮಾಡ್ತಿದ್ದಾರೆ. ಸೊ ವೈಯಕ್ತಿಕ ದ್ವೇಷ, ಪ್ರತಿಷ್ಠೆಗಳ ಬಡಿದಾಟ ಜಾಸ್ತಿ ಆದರೆ ವಾರ್ನ್ ಕಾಲ್ ಹೋಗುತ್ತಂಥವ್ರಿಗೆ ಹೈಕಮಾಂಡಿಂದ. ನಿಮ್ಮನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ನೀವು ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಾ. ರಾಜ್ಯದ 15 ಲೋಕಸಭಾ ಕ್ಷೇತ್ರಗಳ ಮೇಲೆ ಹೈಕಮಾಂಡ್ ಈ ರೀತಿ ಕಣ್ಣನ್ನು ಇಟ್ಟಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಬಹಳ ಮುಖ್ಯವಾಗಿ ಯಾವುದೇ ವೈಯಕ್ತಿಕ ದ್ವೇಷ, ಪ್ರತಿಷ್ಠೆಗೆ ಅವಕಾಶ ಇಲ್ಲ. ನಿಮಗೆ ಟಿಕೆಟ್ ತಪ್ಪಿದ್ರೂ ಪರವಾಗಿಲ್ಲ, ನೀವು ಪಕ್ಷಕ್ಕೋಸ್ಕರ ಕೆಲಸ ಮಾಡಲೇಬೇಕು, ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು. ಅಂಥ ಕ್ಷೇತ್ರಗಳು ತುಂಬ ಇದೆ. ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ಕೋಲಾರ, ಚಿತ್ರದುರ್ಗ, ಶಿವಮೊಗ್ಗ, ಹಾವೇರಿ, ದಾವಣಗೆರೆ, ಬೆಳಗಾವಿ, ಕೊಪ್ಪಳ, ಇಷ್ಟೂ ಕ್ಷೇತ್ರಗಳಲ್ಲಿ ಒಳೇಟು ಬೀಳ್ತಕ್ಕಂಥ ಆತಂಕ ಇದೆ ಇವರಿಗೆ. ಆ ಒಳೇಟು ಬೀಳಬಾರ್ದು ಅಂತಂದರೆ ಯಾರು ಆ ರೀತಿ ಮಾಡ್ತಿದ್ದಾರೆ ಅಂತ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಆ ಟೀಮ್ ಏನು ಮಾಡುತ್ತೆ, ರಾಜ್ಯ ಚುನಾವಣಾ ಉಸ್ತುವಾರಿಗೆ ಒಂದು ರಿಪೋರ್ಟ್ ಕೊಡುತ್ತೆ. ರಾಜ್ಯ ಚುನಾವಣಾ ಉಸ್ತುವಾರಿ ಅದನ್ನು ಹೈಕಮಾಂಡ್ಗೆ ರಿಪೋರ್ಟ್ ಮಾಡ್ತಾರೆ. ಅಲ್ಲಿಂದ ಫೋನ್ ಕಾಲ್ ಬರುತ್ತೆ. ಆ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ.